ಕಾರಾಗೃಹ ಅಂದ್ರೆ ಏನು? ನಿಜವಾಗಿ ಕಾರಾಗೃಹ ಹೇಗಿರುತ್ತೆ? ಅದರ ನಿಜ ಸ್ವರೂಪ ದರ್ಶನ್ಗೆ ಈಗ ಸಿಕ್ಕಂಗಾಗಿದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ ಬಿಂದಾಸ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಂತಹ ನಟ ದರ್ಶನ್ಗೆ ಬಳ್ಳಾರಿ ಜೈಲಿನಲ್ಲಿ ಈ ನಿಜ ಕಾರಾಗೃಹದ ದರ್ಶನ ಆದಂಗೆ ಕಾಣಿಸ್ತಾ ಇದೆ. ಬಳ್ಳಾರಿ ಜೈಲು ನಟ ದರ್ಶನ್ಗೆ ಒಗ್ಗಿಲ್ವಂತೆ. ಬೆನ್ನು ನೋವು, ಮಲಬದ್ಧತೆಯಿಂದ ಬಳಲ್ತಾ ಇದ್ದಾರೆ ಅಂತ ನಟ ದರ್ಶನ್ಗೆ ಜೈಲಿನ ವೈದ್ಯಕೀಯ ಸಿಬ್ಬಂದಿ ಈಗ ಚಿಕಿತ್ಸೆ ಕೂಡ ಕೊಡ್ತಾ ಇದ್ದಾರೆ. ಅಲ್ಲದೆ ನಟ ದರ್ಶನ್ಗೆ ಸರ್ಜಿಕಲ್ ಚೇರ್ ಸೌಲಭ್ಯ ಒದಗಿಸಬೇಕಾ ಅಥವಾ ಬೇಡವಾ ಅನ್ನೋ ಬಗ್ಗೆ ವೈದ್ಯರು ಶೀಘ್ರವೇ ಕಾರಾಗೃಹ ಡಿಐಜಿಗೆ ವರದಿಯನ್ನು ನೀಡುತ್ತಾ ಇದ್ದಾರೆ. ಅಂದ್ರೆ ಇಂಡಿಯನ್ ಟಾಯ್ಲೆಟ್ ಅಲ್ಲಿರೋದ್ರಿಂದ ಅವರೆಲ್ಲ ವೆಸ್ಟರ್ನ್ ಯೂಸ್ ಮಾಡ್ತಾ ಇದ್ದಿದ್ರಿಂದ ಇಂಡಿಯನ್ ಟಾಯ್ಲೆಟ್ ಅಲ್ಲಿ ಕೂತ್ಕೊಳ್ಳೋಕೆ ಆಗೋದಿಲ್ಲ. ಹಾಗಾಗಿ ಸರ್ಜಿಕಲ್ ಚೇರ್ ಅಂದ್ರೆ ಚೇರ್ ಮೇಲೆ ಕೂತ್ಕೊಳ್ಳೋ ರೀತಿಯಲ್ಲಿ ಆ ವ್ಯವಸ್ಥೆಯನ್ನು ಕೇಳ್ಕೊಂಡಿದ್ದಾರೆ. ಅದನ್ನ ವರದಿ ಆಮೇಲೆ ತರಿಸ್ಕೊಂಡು ನೀಡುತ್ತಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಪೊಲೀಸರು ನಾಳೆ ಅಥವಾ ನಾಡಿದ್ದು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸ್ತಾರೆ. ಬಳಿಕವೇ ಜಾಮೀನಿಗೆ ಅರ್ಜಿ ಹಾಕೋಕೆ ದರ್ಶನ್ ನಿರ್ಧರಿಸಿದ್ದಾರೆ ಅನ್ನೋದು ಅವರ ವಕೀಲರು ಹೇಳೋದು. ಚಾರ್ಜ್ ಶೀಟ್ ಹೊತ್ತಲ್ಲಿ ಬೇರೆ ಜೈಲಿಗೆ ಮನವಿ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ತಮ್ಮನ್ನ ಬೆಂಗಳೂರು ಜೈಲಿಗೆ ಕಳಿಸಿ ಅಂತ ಸದ್ಯಕ್ಕೆ ಮನವಿಯನ್ನ ಮಾಡದಿರಲು ದರ್ಶನ್ ತೀರ್ಮಾನಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ಮಧ್ಯೆ ಪತ್ನಿ ವಿಜಯಲಕ್ಷ್ಮಿ ಭೇಟಿಯನ್ನ ನೀಡಿದ್ರು. ಮಾನಸಿಕವಾಗಿ ಸ್ಥೈರ್ಯವನ್ನ ಕೂಡ ತುಂಬಿದ ಮೇಲೆ ನಟ ದರ್ಶನ್ ಸ್ವಲ್ಪ ಆಕ್ಟಿವ್ ಆಗಿದ್ದಾರಂತೆ. 2 ದಿನದಿಂದ ಚಡಪಡಿಸ್ತಾ ಇದ್ದ ದರ್ಶನ್ ಸ್ವಲ್ಪ ಈಗ ನಿರಾಳರಾಗಿದ್ದಾರಂತೆ. ನಿನ್ನೆ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಜೈಲು ಆವರಣದಲ್ಲಿ ವಾಕಿಂಗ್ ಕೂಡ ಮಾಡಿದ್ದಾರಂತೆ. ನಿಗದಿಯಂತೆ ಜೈಲಲ್ಲಿ ಊಟ ತಿಂಡಿಯನ್ನ ನಟ ದರ್ಶನ್ ತಿಂದಿದ್ದಾರೆ ಎಂದಿದ್ದಾರೆ. ಅದರ ಜೊತೆಗೆ ಜೈಲು ಜೀವನದ ಅನುಭವಗಳನ್ನ ಸಿನಿಮಾ ಆಗಿಸುವ ಆಸೆಯನ್ನ ಕೂಡ ನಟ ದರ್ಶನ್ ಹೊಂದಿದ್ದಾರೆ ಅನ್ನೋದನ್ನ ಅಲ್ಲಿದ್ದಂತ ಪೊಲೀಸರ ಜೊತೆಗೆ ತಮ್ಮ ಆಸೆಯನ್ನ ದರ್ಶನ್ ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇದಿಷ್ಟು ಬಳ್ಳಾರಿ ಜೈಲಿಗೆ ಹೋದ ನಂತರ ಆಗಿರುವಂತಹ ಬೆಳವಣಿಗೆ. ಬಟ್ ದರ್ಶನ್ ಈಗ ಬಳ್ಳಾರಿ ಜೈಲಲ್ಲಿ ಹೋದ ತಕ್ಷಣ ನಿಜ ಕಾರಾಗೃಹದ ದರ್ಶನ ಆಗಿದೆ ಅಂತ ಏನು ಹೇಳ್ತಾ ಇದ್ದಾರೆ. ಆಗಿರಬಹುದು. ಯಾಕೆ ಅಂತಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಅವರು ಹಿಂದೆಯೂ ಕೂಡ ತಮ್ಮ ಪತ್ನಿಗೆ ಹೊಡೆದಂತ ಸಂದರ್ಭದಲ್ಲಿ ಹೋದಾಗ ಅದಾದ ನಂತರ ಅಲ್ಲಿಂದ ಬೇಲ್ ಮೇಲೆ ಆಚೆ ಬಂದಿದ್ರು. ಎಲ್ಲವೂ ಕೂಡ ಆಗೋಗಿತ್ತು. ಅಲ್ಲಿ ಸಮಸ್ಯೆಗಳೇನಿರಲಿಲ್ಲ. ಅನಾರೋಗ್ಯದಿಂದಾಗಿ ಆಚೆ ಬಂದಿದ್ರು. ಆಗ್ಲೂ ಕೂಡ ವ್ಯವಸ್ಥೆಗಳಿತ್ತು. ಇಲ್ಲೂ ಕೂಡ ಹೋದಾಗ ವ್ಯವಸ್ಥೆಗಳು ಚೆನ್ನಾಗಿತ್ತು. ಯಾಕೆ ಅಂತ ಅಂದ್ರೆ ಪರಪ್ಪನ ಅಗ್ರಹಾರ ಆಮೇಲೆ ಕಟ್ಟಿರುವಂತಹ ಕಾರಾಗೃಹ ಅದು. ಅದರ ಸೈಜ್ ಮೆಜರ್ಮೆಂಟ್ಸ್ ಏನಿದೆ, ರೂಮ್ ಸೈಜ್ಗಳು ಸ್ವಲ್ಪ ದೊಡ್ಡದು, ವಿಶಾಲವಾಗಿರೋದು. ಬಟ್ ಬಳ್ಳಾರಿ ಜೈಲ್ ಏನಿದೆ ಬ್ರಿಟಿಷರ ಕಾಲದಲ್ಲಿ ಕಟ್ಟಿರುವಂತಹ ಕಾರಾಗೃಹಗಳು. ಅದರ ಸೈಜ್ ಏನು ಅಂತಂದ್ರೆ 6 ಮತ್ತು 12, 6 ಫೀಟು ಅಗಲ, 12 ಫೀಟು ಉದ್ದ ಇರೋದು. ಸೊ ಹಾಗಾಗಿ ಕಾರಾಗೃಹಗಳು ಏನು ಅನ್ನುವಂಥದ್ದು ಬ್ರಿಟಿಷರು ಕಟ್ಟಿದಂಥ ಸಂದರ್ಭದ ಕಾರಾಗೃಹಗಳನ್ನು ನೋಡಿದಾಗ ನಿಜವಾಗಿಯೂ ಕೂಡ ಗೊತ್ತಾಗತ್ತೆ. ಸೊ ಹಾಗಾಗಿ ಅಲ್ಲಿ ನಿಜವಾಗಿಯೂ ಬಟ್ ಈ ಕೆಲವರಿಗೆ ಒಗ್ಗೋದಿಲ್ಲ. ಈಗ ಇಂಡಿಯನ್ ಸ್ಟೈಲು ಮತ್ತು ವೆಸ್ಟರ್ನ್ ಸ್ಟೈಲನ್ನೇ ಆರಂಭದಿಂದಲೂ ಕೂಡ ಬಳಕೆ ಮಾಡ್ತಾ ಇದ್ದಂಥವ್ರಿಗೆ ಇಂಡಿಯನ್ ಸ್ಟೈಲಲ್ಲಿ ಕೂತ್ಕೊಂಡ್ಬಿಟ್ಟು ನೀವು ಹೋಗಿ ಬನ್ನಿ ಅಂತಂದರೆ ಆಗೋದಿಲ್ಲ. ಸೊ ಅದು ಸಮಸ್ಯೆ ಆಗೇ ಆಗುತ್ತೆ. ಕೂತ್ಕೊಳ್ಳೋಕ್ಕಾಗಲ್ಲ, ಕಾಲು ಕೂಡೋಕ್ಕಾಗಲ್ಲ ಆ ರೀತಿಯಾಗಿ. ಸೊ ಹಾಗಾಗಿ ಆ ಚೇರನ್ನು ಕೇಳ್ತಾರೆ. ಅದರಲ್ಲಿ ಯಾವ ತಪ್ಪೂ ಇಲ್ಲ. ಅಭ್ಯಾಸ ಇಲ್ಲ ಅಂದರೆ ಕೇಳೋದ್ರಲ್ಲಿ ಏನು ತಪ್ಪಿದೆ? ಕೇಳಿಕೊಂಡಿದ್ದಾರೆ. ಅದ್ರ ಜೊತೆಗೆ ಬೆನ್ನು ಅಂತಿದ್ದಾರೆ. ಬೆನ್ನು ಯಾಕೆ ಬರ್ತಾ ಇದೆ ನನಗೆ ಅರ್ಥ ಆಗ್ತಿಲ್ಲ. ಪರಪ್ಪನ ಅಗ್ರಹಾರದಲ್ಲಿ ಒಳ್ಳೆ ಕುಷನ್ ಬೆಡ್ ಇತ್ತಲ್ಲ, ಫೋಟೋ ಕಾಣಿಸ್ತಿತ್ತಲ್ಲ, ಎಷ್ಟು ದಪ್ಪ ಅದಿದ್ದಕ್ಕೆ ಅವ್ರಿಗೆ ಬೆನ್ನು ಇರಲಿಲ್ವಾ? ಇಲ್ಲಿ ಬಂದ್ಮೇಲೆ ಚಾಪೆ ಒಂದು ಜಮಖಾನೆ ಕೊಟ್ಟಿರ್ತಾರೆ ಎಷ್ಟೇ ದಪ್ಪೊಂದು, ಅದನ್ನ ಹಾಸ್ಕೊಂಡ್ಬಿಟ್ಟು ಮಲ್ಕೋಬೇಕು. ಅಷ್ಟೇ ಕೊಟ್ಟಿದ್ದಕ್ಕೆ ಬೆನ್ನು ಕಾಣಿಸ್ಕೊಳ್ತಾ ಇದೆಯಾ? ಒಗ್ಗಬೇಕು. ಅದು ಕೂಡ ಇಂಡಿಯನ್ ಸ್ಟೈಲು ವೆಸ್ಟರ್ನ್ ಸ್ಟೈಲ್ ಹೇಗೆ ಒಗ್ಗೋದಿಲ್ವೋ ಹಾಗೆ ಇದು ಕೂಡ ಒಗ್ಗಬೇಕು. ನೆಲದ ಮೇಲೆ ಮಲ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಚಾಪೆ ಹಾಸ್ಕೊಂಡ್ಬಿಟ್ಟು ಒಂದು ಜಮಖಾನೆ ಹಾಕೊಂಡ್ಬಿಟ್ಟು ಮಲ್ಕೋ ಅಂತಂದ್ರೆ ಮಲ್ಕೊಳ್ಳೋಕ್ಕಾಗಲ್ಲ. ತುಂಬ ಜನಕ್ಕೆ ಅಯ್ಯೋ ಇದ್ರ ಮೇಲೆ ಏನು ಮಲ್ಕೊಳ್ಳೋದು ಅಂತಾರೆ. ಅವ್ರಿಗೆಲ್ಲ ಮೆತ್ತಗೆ ಇರೋಬೇಕು. ನೆಲದ ಮೇಲೆ ಮಲ್ಕೊಳ್ಳಿ ಚಾಪೆ ಹಾಸ್ಕೊಂಡು, ಅವಾಗ ಕರೆಕ್ಟಾಗಿ ಗೊತ್ತಾಗುತ್ತೆ. ಬೆನ್ನು ನೋವು ಇರೋದಿಲ್ಲ, ಬೆನ್ನು ಮೂಳೆನೂ ಕರೆಕ್ಟಾಗಿರುತ್ತೆ. ಅಭ್ಯಾಸ ಇಟ್ಕೊಳ್ಳಿ ನೋಡೋಣ. ಯಾರಾದರೂ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ರಂತೆ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆಯಲ್ಲಿ ಒಂದು ಕಾಟ್ ಮಾಡಿದ್ರು. ಅದೊಂದು ಹೇಳ್ಬಿಟ್ಟು ಮುಂದಿನ ಸ್ಟೋರಿಗೆ ಹೋಗ್ತೀನಿ. ಒಂದು ಕಾಟ್ ಮಾಡಿಸಿದ್ದಾರೆ, ತುಂಬ ದೊಡ್ಡದಾಗಿದೆ. ಆ ಕಥೆಯನ್ನು ಕೇಳಿದ್ದೀವಿ ನಾವು. ಇಲ್ಲಿ ಮಲ್ಕೊಳ್ಳೋಣ ಪಾರ್ವತಮ್ಮ ಅಂತ ಹೇಳಿ ಒಂದು ಮಾಡಿಸ್ತಾರೆ, ಚೆನ್ನಾಗಿರೋ ಕಟ್ಟಿಗೆ ಇದೊಂದು ಟೀಕದೆಲ್ಲ ತರಿಸ್ಬಿಟ್ಟು. ಬಟ್ ಅವ್ರ ಮೇಲೆ ಮಲ್ಕೊಳ್ತಾರೆ, ನಿದ್ದೆ ಬರಲ್ವಂತೆ ಅವರಿಗೆ ಅಭ್ಯಾಸ ಇದ್ದಿದ್ದು ಚಾಪೆ ಮೇಲೆ. ಹಾಗಾಗಿ ಅಷ್ಟು ದೊಡ್ಡ ಕಾಟನ್ನು ಮಾಡಿಸಿದ್ರು ಕೂಡ ಅವ್ರು ನೆಲದ ಮೇಲೆ ಚಾಪೆ ಒಂದು ಜಮಖಾನ ಹಾಕೊಂಡು ಮಲ್ಕೊಳ್ತಾ ಇದ್ರಂತೆ. ಅದು ಅಭ್ಯಾಸ ಇದ್ದವ್ರಿಗೆ ಮಾತ್ರ ಆಗುತ್ತೆ. ಎರಡೂ ಅಷ್ಟೇ. ನೆಲದ ಮೇಲೆ ಮಲ್ಕೊಳ್ಳೋರಿಗೆ ಕಾಟ್ ಮೇಲೆ ಆಗಲ್ಲ, ಕಾಟ್ ಮೇಲೆ ಮಲ್ಕೊಳ್ಳೋರು ನೆಲದ ಮೇಲೆ ಆಗೋದಿಲ್ಲ. ಇಲ್ಲೂ ಹಾಗೆ ಗೊತ್ತಿಲ್ಲ. ಅಲ್ಲಲ್ಲೇ ಅಡ್ಜಸ್ಟ್ ಆಗಬೇಕು. ಒಂದು ವಾರ 15 ದಿನ 10 ದಿನ ಟೈಮ್ ತಗೊಳುತ್ತೆ. ಆಗಲಿ. ಇನ್ನುಳಿದಂಥದ್ದು ಕೋರ್ಟಲ್ಲಿ ನೋಡೋಣ. ಇನ್ನು ಜಮೀರ್ ಅವರು ವಿಚಾರಕ್ಕೆ ಬರೋಣ. ಸೊ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ನಟ ದರ್ಶನ್ಗೆ ವಿವಿಐಪಿ ಸವಲತ್ತು ಒದಗಿಸಿದ ಪ್ರಕರಣದಲ್ಲಿ ಸಚಿವ ಜಮೀರ್ ಪಾತ್ರ ಇರಬಹುದು ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಅಷ್ಟೇ ಅಲ್ಲ, ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿರುವುದು, ಅದರ ಹಿಂದೆನೂ ಕೂಡ ಜಮೀರ್ ಅವರ ಪಾತ್ರ ಇರಬಹುದು ಅನ್ನುವಂಥ
ವದಂತಿ ಎಲ್ಲ ಹಬ್ಬಿತ್ತು. ಬಟ್ ಯಾರ ಹೆಸರು ಕೂಡ ಯಾರೂ ಹೇಳಿರಲಿಲ್ಲ. ಆದರೆ ತಮ್ಮ ವಿರುದ್ಧ ಕೇಳಿ ಬಂದಂಥ ಈ ಆರೋಪಗಳನ್ನು ಸ್ವತಃ ಜಮೀರ್ ಅಹಮದ್ ಖಾನ್ ಅವರೇ ತಳ್ಳಿ ಹಾಕ್ಬಿಟ್ಟಿದ್ದಾರೆ. ಇವತ್ತು ನಟ ದರ್ಶನನ ಆತ್ಮೀಯ ಇರಬಹುದ್ರಿ, ಆದರೆ ನಾವು ಅವ್ರ ವಿಚಾರದಲ್ಲಿ ಯಾವುದೇ ಪ್ರಭಾವ ಬೀರಿಲ್ಲ ಅಂತ ಜಮೀರ್ ಅಹಮದ್ ಅವರು ಸ್ಪಷ್ಟಪಡಿಸಿದ್ದಾರೆ. ನಾನು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಷ್ಟೇ, ನಾನು DG ಅಲ್ಲ, ಹೋಮ್ ಮಿನಿಸ್ಟರ್ ಅಲ್ಲ. ಅಂದರೆ ಹೋಮ್ ಮಿನಿಸ್ಟರ್ ಆಗಿದ್ದಿದ್ರೆ ನೀವು ಮಾಡ್ತಾ ಇದ್ರಾ ಏನಪ್ಪ? ಒಂದೊಮ್ಮೆ ಹೋಮ್ ಮಿನಿಸ್ಟರ್ ಆಗಿದ್ರೆ ದರ್ಶನ್ ನನ್ನ ಗೆಳೆಯ ಅಂತ ಸಹಾಯ ಮಾಡಬಹುದಿತ್ತು ಅಂತೇಳಿ. ವಾವ್, ವೆರಿ ಇಂಟ್ರೆಸ್ಟಿಂಗ್. ಐ ಆಮ್ ನಥಿಂಗ್ ಅಂತ ಜಮೀರ್ ಹೇಳ್ಕೊಂಡಿದ್ದಾರೆ. ಯು ಆರ್ ಎವ್ರಿಥಿಂಗ್ ಸರ್, ಯು ಆರ್ ನಾಟ್ ನಥಿಂಗ್. ಇನ್ನು ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣದ ತನಿಖಾ ವರದಿ ಬೆಂಗಳೂರು ನಗರ ಆಯುಕ್ತರ ಕೈ ಸೇರಿದೆ. ಟೀ ಪಾರ್ಟಿಯ ಫೋಟೋ ಕ್ಲಿಕ್ಕಿಸಿದ್ದು ಕೈದಿ ವೇಲು ಅಂತೆ. ಓಹೋ, ಹೌದಾ? ರೌಡಿ ಶೀಟರ್ಗಳಾದ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಬೇಕರಿ ರಘು ತಮಗೆ ಬೇಕಾದ ಸಿಗರೇಟು ಮದ್ಯವನ್ನು ಆನ್ಲೈನ್ನಲ್ಲೆಲ್ಲ ಜೈಲಿಗೆ ತರಿಸ್ಕೊಳ್ತಾ ಇದ್ರು ಅನ್ನುವಂತಹ, ಆನ್ಲೈನಲ್ಲ ಮದ್ಯವನ್ನು. ಓಹೋ, ಇದೀಗ ಆನ್ಲೈನ್ ಡೆಲಿವರಿ ಹುಡುಗರನ್ನ ಮತ್ತು ವಿಚಾರಣೆಗೆ ಕರೆಸ್ಕೊಂಡೋಕೆ ಮುಂದಾಗಿದ್ದಾರಂತೆ. ಇನ್ನು ಯಾರೆಲ್ಲ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರು ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸೋಕೆ ಈಗ ತನಿಖಾ ತಂಡ ಮುಂದಾಗಿದೆ. ಈ ಮಧ್ಯೆ ತಮಗೂ ವಿಶೇಷ ಸವಲತ್ತನ್ನು ಕೊಡಿ ಅಂತ ಬೆಳಗಾವಿ ಇಂಡ್ಲಗ ಜೈಲಿನಲ್ಲಿ ಕೈದಿಗಳು ಪ್ರತಿಭಟನೆ ನಡೆಸಿದಾರಂತೆ. ವೆರಿ ಗುಡ್, ಮಾಡಿ. ದರ್ಶನ್ ಇವತ್ತು ನಾನು ಹೇಳ್ತೀನಿ, ನಾನು ಅವರ ಆತ್ಮೀಯರು. ಈಗ ಅವ್ರು ಬಳ್ಳಾರಿ ಜೈಲಿಗೆ ಯಾರು ಶಿಫ್ಟ್ ಮಾಡಿರೋದು? ಪೊಲೀಸ್ ಡಿಪಾರ್ಟ್ಮೆಂಟ್ DG ಅವರು ಶಿಫ್ಟ್ ಮಾಡಿರೋದು. ನಾನು ಮಾಡೋಕ್ಕಾಗ್ತದ? ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು, ನಾನು DG ಇಲ್ಲ. ಅವ್ರು ಏನಾರ ಒಂದು ಸಹಾಯ ಮಾಡೋಕ್ಕೆ ಐ ಆಮ್ ನಾಟ್ ಎ DG, ಐ ಆಮ್ ನಾಟ್ ಎ ಹೋಮ್ ಮಿನಿಸ್ಟರ್, ಐ ಆಮ್ ಓನ್ಲಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಫ್ ಬಳ್ಳಾರಿ. ನಾನೇನು ಸಹಾಯ ಮಾಡೋಕ್ಕಾಗ್ತದೆ ಅವ್ರಿಗೆ? ಈಗ ನಾನು ಹೋಮ್ ಮಿನಿಸ್ಟರ್ ಇದ್ದಿ, ನಾನು DG ಇದ್ದಿದ್ರೆ ನಾನೇನು ಹೌದಪ್ಪ ನನ್ನ ಸ್ನೇಹಿತ ಅಂತ ನಾನು ಸಹಾಯ ಮಾಡ್ಬೋದು. ಐ ಆಮ್ ನಥಿಂಗ್. ಇವರು ನಥಿಂಗ್ ಅಲ್ಲ ಸರ್, ಇವರು ಎವ್ರಿಥಿಂಗ್. ಮಿನಿಸ್ಟ್ರಿ ಯು ಆರ್, ಜಿಲ್ಲಾ ಉಸ್ತುವಾರಿ ಮಂತ್ರಿ. ನೀವು ಮಾಡಿದಿರೋ ಬಿಟ್ಟಿದ್ರೆ ನಮ್ಗೆ ಗೊತ್ತಿಲ್ಲ. ಬಟ್ ಯಾಕೆ ಅನುಮಾನ ಬರುತ್ತೆ ಅಂತಂದರೆ, ಹಲವರು ಯಾಕೆ ಚರ್ಚೆ ಮಾಡ್ತಿದ್ದಾರೆ ಅಂದರೆ, ಬೆಳಗಾವಿ ಇಂಡಲ್ಗ ಜೈಲು ಬಿಟ್ಬಿಟ್ಟು ಬಳ್ಳಾರಿಗೆ ಯಾಕೆ ಕರ್ಕೊಂಡು ಹೋದ್ರು? ಅದು ಕಾಕತಾಳೀಯ ಆಗಿರುತ್ತೆ. ಹಂಗಂದು ಮಾತ್ರಕ್ಕೆ ನೀವೇ ಮಾಡಿದ್ದೀರಾ ಅಂತ ಇಲ್ಲಿ ಯಾರೂ ಹೇಳ್ತಾ ಇಲ್ಲ. ಬಟ್ ಒಂದಿಷ್ಟು ಅನುಮಾನಗಳು ಬಂದಾಗ ಅದಕ್ಕೆ ಉತ್ತರವನ್ನು, ಸ್ಪಷ್ಟೀಕರಣವನ್ನು ಕೊಡಬೇಕಾಗತ್ತೆ. ನೀವು ಆ ಕೆಲಸವನ್ನು ಮಾಡಿದ್ದೀರಾ. ಮುಂದೆ ಹೋಗ್ತಾ ನಿಮ್ಮ ಪಾತ್ರ ಇದೆಯೋ ಇಲ್ವೋ ಹೋಗ್ತಾ ಗೊತ್ತಾಗುತ್ತೆ. ಕಾರಣ ಆರಂಭದಲ್ಲಿ ಜೈಲಿನಲ್ಲಿದ್ದಾಗ ದರ್ಶನ್ಗೆ ಯಾವ ವ್ಯವಸ್ಥೆ ಇಲ್ಲ, ಈ ವ್ಯವಸ್ಥೆ ಇಲ್ಲ ಅಂತಿದ್ವಿ. ಫೋಟೋ ವಿಡಿಯೋಗಳೆಲ್ಲ ಆಚೆ ಬಂದಾಗಲೇ ಗೊತ್ತಾಗಿದೆಯಲ್ಲ ಏನು ವ್ಯವಸ್ಥೆ ಇದೆ ಅಂತೇಳಿ. ನಿಮ್ಮ ಪ್ರಭಾವ ಇದೆಯೋ ಇಲ್ಲೋ ಅನ್ನೋದು ಈಗಷ್ಟೇ ಗೊತ್ತಾಗ್ತಿಲ್ಲ. ನೀವು ಹೇಳಿದ ಮಾತ್ರಕ್ಕೆ ಅಂದ್ಕೊಳ್ಬೇಕಾಗಿಲ್ಲ. ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಇದೆಯೋ ಇಲ್ವೋ. ಇಲ್ಲ ಅಂದರೆ ಫೇರ್, ಇದ್ದರೆ ಏನು ಮಾಡ್ತೀರಾ ಡಿಸೈಡ್ ಮಾಡಿ. ಇನ್ನು ಮೂಡಾ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ಗೆ ನೀಡಿರುವ ಅನುಮತಿ ರದ್ದು ಕೋರಿ ಸಿಎಂ ಸಲ್ಲಿಸಿರುವಂಥ ರಿಟ್ ಅರ್ಜಿ ವಿಚಾರಣೆ ಪುನಃ ನಾಳೆ ಹೈಕೋರ್ಟ್ನಲ್ಲಿ ನಡೆಯಲಿದೆ. ಸಿಎಂ ಪರ ವಕೀಲರು ಮತ್ತೆ ವಾದವನ್ನು ಮಂಡನೆ ಮಾಡಲಿದ್ದಾರೆ. ನಾಳೆಯೇ ಸಿಎಂ ಪ್ರಾಸಿಕ್ಯೂಷನ್ ಭವಿಷ್ಯ ನಿರ್ಧಾರವಾಗುವ ಸಂಭವ ಇದೆ. ಹೀಗಾಗಿಯೇ ಏನೋ ತಾಯಿ ಚಾಮುಂಡಿ ದರ್ಶನವನ್ನು ಮಾಡಬೇಕು ಅಂತ ನಾಳೆ ಸಂಜೆ ಸಿಎಂ ಸಿದ್ದರಾಮಯ್ಯ ಮೈಸೂರಿಗೆ ತೆರಳುತ್ತಾ ಇದ್ದಾರೆ. ಬಟ್ ನಾಡಿದ್ದೇನೋ ದರ್ಶನ ಮಾಡ್ತಾರೆ ಅವರು ಬೆಳಗಿನ ಜಾವ. ಈ ಮಧ್ಯೆ ಸಿಎಂ ಪರ ಸಚಿವರು ಎಂದಿನಂತೆ ಬ್ಯಾಟ್ ಬೀಸಿದ್ದಾರೆ. ವಿಪಕ್ಷ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದರ ನಡುವೆ ಮೂಡಾ ಹಗರಣ ಸಂಬಂಧ ಬಿಜೆಪಿಯ ಶಾಸಕ ಶ್ರೀವತ್ಸ ಲೋಕಾಯುಕ್ತದಲ್ಲಿ ದೂರು ದಾಖಲಿಸಿದ್ದಾರೆ. ಮೂಡಾ ಮಾಜಿ ಆಯುಕ್ತ ದಿನೇಶ್ ನಟೇಶ್ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಿ ಬಂಧಿಸುವಂತೆ ಒತ್ತಾಯಿಸಿದ್ದಾರೆ. ಏನು ತೀರ್ಮಾನ ಆಗುತ್ತೆ ಅದರ ಮೇಲೆ ಅವ್ರ ಮುಂದುವರಿಕೆ ಡಿಪೆಂಡ್ ಆಗಿದೆ. ಇದೆಲ್ಲ ಸತ್ಯಕ್ಕೆ ದೂರು. ಯಾವುದೇ ರೀತಿಯ ಆಧಾರ ಇಲ್ಲದೆ ತಮ್ಮನ್ನು ತಾವೇ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ, ತಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳುವಲ್ಲಿ ಅಥವಾ ತಮಗೆ ರಾಜಕೀಯವಾಗಿ ಆತಂಕ ಬಂದಾಗ ಅಸ್ಥಿರಗೊಳಿಸುವಂಥದ್ದು ಹಳೆ ಟ್ಯಾಕ್ಟಿಕ್ಸ್. ಇದೇನು ಹೊಸದೇನಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು ತಾವು ನಿರಪರಾಧಿ ಅಂತ ಹೇಳಿ ರಾಜ್ಯದ ಜನರಿಗೆ ತಿಳಿಸ್ತಕ್ಕಂತ ಪ್ರಯತ್ನ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದ ಮುಖಂಡರು ಏನೇ ರಾಜ್ಯಪಾಲರ ಮೇಲೆ ದೂರು ಮಾಡಲಿ, ಮುಖ್ಯಮಂತ್ರಿಗಳು ಎಷ್ಟೇ ನಿರಪರಾಧಿ ಅಂತ ಹೇಳ್ಕೊಂಡ್ರು ಸಹ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಒಂದು ಸಮಾಜವಾದಿ ಮುಖವಾಡ ಏನಿತ್ತು ಅದೆಲ್ಲವೂ ಕೂಡ ಕಳಿಸಿ ಬಿದ್ದಿರ್ತಕ್ಕಂಥದ್ದು. ಸಿಎಂ ಎಲ್ಲಿ ಭಯ ಬಂದವರು? ಆ ಸಿಎಂ ಯಾವತ್ತು ಟಗರೇ, ಅದು ಭಯ ಬಡೋದು ಪ್ರಶ್ನೆನೇ ಬರಲ್ಲ. ಒಂಥರ ಹುಲಿ ಇದ್ದಂಗೆ ನಮ್ಮ ಸಿಎಂ. ಏನಕ್ಕೆ ಆತಂಕ? ಅವರು ಬಹಳ ಕ್ಲಿಯರ್ ಆಗಿದ್ದಾರೆ ಇನ್ ಇಸ್ ಮೈಂಡ್ ಅಂಡ್ ಬಾಡಿ, ವೆರಿ ಕ್ಲಿಯರ್. ಇದರಲ್ಲಿ ನಂದೇನು ತಪ್ಪಿಲ್ಲಪ್ಪ. ಇದರಲ್ಲಿ ನಾನು ಯಾವುದೇ ರೀತಿಯಲ್ಲಿ ನನ್ನ ಅಧಿಕಾರವನ್ನ ಇನ್ನು ರಾಜ್ಯದಲ್ಲಿ ಪ್ರಾಸಿಕ್ಯೂಷನ್ ಪಾಲಿಟಿಕ್ಸ್ ಮುಂದುವರೆದಿದೆ. ವಿರೋಧ ಪಕ್ಷಗಳ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಸಂಬಂಧಿಸಿದಂತ ಯಾವುದೇ ಅರ್ಜಿಗಳು ತಮ್ಮ ಬಳಿ ಪೆಂಡಿಂಗ್ ಇಲ್ಲ ಅಂತ ರಾಜ್ಯಪಾಲರು ಸ್ಪಷ್ಟನೆಯನ್ನು ನೀಡಿರೋದು ಈಗ ವಿಪಕ್ಷಗಳಿಗೆ ಅಸ್ತ್ರವಾಗಿ ಪರಿಗಣಿಸಿದೆ. ರಾಜ್ಯಪಾಲರು ಯಾವುದೇ ಕೇಸ್ ಪೆಂಡಿಂಗ್ ಇಲ್ಲ ಅಂದ್ರೂ ಕೂಡ ಕಾಂಗ್ರೆಸ್ಸಿಗರು ಸಿಎಂ ಪ್ರಕರಣಕ್ಕೆ ತಳುಕು ಹಾಕ್ತಿರೋದು ಯಾಕೆ ಅಂತ ಮಾಜಿ ಸಿಎಂ ಬೊಮ್ಮಾಯಿ ಪ್ರಶ್ನೆ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ಸಿಗರು ಮಾತ್ರ ರಾಜ್ಯಪಾಲರ ಮುಂದೆ ಕುಮಾರಸ್ವಾಮಿಗೆ ಸಂಬಂಧಿಸಿದ ಕೇಸ್ ಪೆಂಡಿಂಗ್ ಇದೆ, ಕ್ರಮ ಯಾಕಿಲ್ಲ ಅಂತ ಪ್ರಶ್ನೆ ಮಾಡ್ತಾನೆ ಇದ್ದಾರೆ. ಈ ಮಧ್ಯೆ ತಮ್ಮ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿದ್ದ ಎಂಬಿ ಪಾಟೀಲ್ ಮೇಲೆ ಮಾಜಿ ಮಂತ್ರಿ ಮುರುಗೇಶ್ ನಿರಾಣಿ ಫುಲ್ ಗರಂ ಆಗಿದ್ದಾರೆ. ಏಕವಚನದಲ್ಲೆಲ್ಲ ವಾಗ್ದಾಳಿ ಮಾಡಿದಾರಂತೆ. ಭ್ರಷ್ಟಾಚಾರ ಮಾಡಿಲ್ಲ ಅಂತ ಪ್ರಮಾಣ ಮಾಡುವಂತೆ ಸವಾಲು ಹಾಕಿದ್ದಾರೆ. ನೀವು ಗಾಜಿನ ಮನೆಯಲ್ಲಿ ಇದ್ದೀರಾ ಎಚ್ಚರ ಅಂತ ವಾರ್ನಿಂಗ್ ಬೇರೆ ಕೊಟ್ಟಿದ್ದಾರೆ.
ಇದಕ್ಕೆ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡೋ ಮೂಲಕವಾಗಿ ಎಂಬಿ ಪಾಟೀಲ್ ತಿರುಗೇಟ್ ಕೊಟ್ಟಿದ್ದಾರೆ. ಅನವಶ್ಯಕವಾಗಿ ನನ್ನ ತಂಟೆಗೆ ಬಂದವರನ್ನ ಹಿಂದೆಯೂ ಬಿಟ್ಟಿಲ್ಲ, ಇನ್ನು ಮುಂದೆ ಬಿಡೋದೂ ಇಲ್ಲ ಅಂತ ಹೇಳಿದ್ದಾರೆ. ಅದರ ಕಹಿ ಅನುಭವ ಹಿಂದೆ ನಿಮಗೆ ಆಗಿದೆ ಅಂತ ನೆನಪಿಸ್ತೀನಿ ಅಂತ ಸಚಿವರು ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ನಿರಾಣಿಗೆ ನಾನು ದನ ಕಾಯೋನು ಅಂದಿಲ್ಲ, ಎಲ್ಲಿಯೂ ಏಕವಚನ ಬಳಸಿಲ್ಲ. ನನಗೂ ನಿನ್ನಂಥ ಭಾಷೆ ಬರುತ್ತೆ, ಬಾಗಲಕೋಟೆಗೆ ಬಂದು ಎಲ್ಲ ನಿನ್ನ ಭಾಷೆಯಲ್ಲಿ ನಿತ್ಯ ಸತ್ಯಾಂಶವನ್ನು ಬಿಚ್ಚಿಡ್ತೀನಿ ಅಂತ ಎಂಬಿ ಪಾಟೀಲ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಗೌಡಿಕೆ ದರ್ಪ ಮತ್ತು ನಿನ್ನ ಅಧಿಕಾರದ ದರ್ಪವನ್ನ ನಮ್ಮ ಮುಂದಿನ ಮೇಲೆ ತೋರಿಸಬೇಡ. ಒಂದು ನೀನು ನೆನಪಿಟ್ಟು, ಮಿಸ್ಟರ್ ಎಂ ಬಿ ಪಾಟೀಲ್, ನೀನು ಗ್ಲಾಸ್ ಹೌಸ್ ದಲ್ಲಿ ಇದ್ದೀಯಾ. ನೀ ಗ್ಲಾಸ್ ಹೌಸ್ ದಲ್ಲಿ ಇದ್ದುಕೊಂಡು ಮತ್ತೊಬ್ಬರ ಮನೆ ಕಾಲು ಹೋಗಿಬೇಕಾದ್ರೆ ಬಹಳ ಹುಷಾರಾಗಿ ಲೆಕ್ಕ ಹಾಕಿ ಮಾತಾಡಬೇಕು. ನಿಮ್ ತಾಯಿ ತಂದೆ ಮೇಲೆ ಪ್ರಮಾಣ ಮಾಡಿ ಹೇಳು, ನಾನು ಒಂದು ಭ್ರಷ್ಟಾಚಾರ ಮಾಡಿಲ್ಲ, ನಾನು ಯಾವುದನ್ನು ಸರ್ಕಾರದ ಆಸ್ತಿಯನ್ನ ಬೇರೆದವರ ಹೆಸರಿಂದ ನಾನು ತಗೊಂಡಿಲ್ಲ ಅನ್ನುವಂಥದ್ದು ನೀವು ನಿಮ್ ತಾಯಿ ತಂದೆ ಮೇಲೆ ಪ್ರಮಾಣ ಮಾಡಿ ಹೇಳು. ನೀನು ಹೇಳಿದ್ದನ್ನ ನಾನು ಕೇಳಿ ತಯಾರಿದೆ. ಇದು ನನ್ನ ಚಾಲೆಂಜ್, ಇದು ನನ್ನ ಸವಾಲು. ಇದು ಕಾಲ ಬರಲಿ, ನಾನು ಅದನ್ನೆಲ್ಲನೂ ಒಂದೊಂದಾಗಿ ನಿಮ್ ಮುಂದೆ ಇಡ್ತಾ ಇದ್ದೇನೆ. ಯಾವುದೇ ನನ್ನ ಹತ್ರ ಪೆಂಡಿಂಗ್ ಇಲ್ಲ. ಕೆಲವು ಕೊಟ್ಟಿದ್ದೀನಿ, ಕೆಲವು ಕ್ಲಾರಿಫಿಕೇಶನ್ ಕೇಳಿದ್ದೀನಿ ಅಂತ. ಅದೇನೇ ಇರಲಿ, ಇದಕ್ಕೂ ತಳಕು ಹಾಕುವಂಥದ್ದು ಎಷ್ಟರ ಮಟ್ಟಿಗೆ ಸರಿ. ಈಗ ಒಂದು ಫೈಲ್ ನನ್ನ ಹತ್ರ ಇದೆ ಅಂತ ಹೇಳಿದರು. ಅದು ಯಾರ ಫೈಲು? ಕುಮಾರಸ್ವಾಮಿ ಅವರ ಫೈಲು ಅಂತ ಹೇಳಿದ್ರು. ನಂತರ ಅವರು ನಮಗೆಲ್ಲ ಗೊತ್ತಾಯ್ತು. ಈಗ ಅದಕ್ಕಾದ್ರೂ ಆಕ್ಷನ್ ಮಾಡಬೇಕಲ್ಲ, ಅದಕ್ಕೇನು ಕ್ಲಾರಿಫಿಕೇಶನ್ ಇಲ್ಲ. ಅದ್ರ ಮೇಲೆ ಅವ್ರು ಕ್ರಮ ತಗೊಳ್ಬೇಕು. ಸೆಲೆಕ್ಟಿವ್ ಆಗಿ ಇಷ್ಟು ತರಾತುರಿಯಾಗಿ ಕುಮಾರಸ್ವಾಮಿ ಬಗ್ಗೆ ಅಥವಾ ಇನ್ನೊಬ್ಬರ ಬಗ್ಗೆ ಅವ್ರ ಬಗ್ಗೆ ಎಲ್ಲ ತರಾತುರಿಯಾಗಿ ಯಾಕೆ ತಗೊಳ್ಳಿಲ್ಲ, ನಮ್ದನ್ನೇ ಮಾತ್ರ ಯಾಕೆ ತಗೊಂಡ್ರಿ ಅಂತ ಅನ್ನುವಂಥ ವಾದ ಅಷ್ಟೇ, ಬೇರೆ. ನಿಮ್ಮ ರಾಜಕೀಯ ಏನೇ ಇರ್ಬೋದ್ರಿ ನಿರಾಣಿ ಸರ್, ನೀವು ಅವರು ಏಕವಚನದಲ್ಲಿ ಏನು ಬೇಕಾದರೂ ಮಾತಾಡ್ಕೊಳ್ಳಿ, ನಿಮ್ಮ ರಾಜಕೀಯವಾಗಿ ಟೀಕೆಗಳನ್ನು ಮಾಡ್ಕೊಳ್ಳಿ. ತಂದೆ ತಾಯಿನ ಯಾಕ್ರಿ ತರ್ತೀರಾ? ತಂದೆ ತಾಯಿನ ಯಾಕೆ ತರ್ತೀರಾ? ಅವ್ರೇನು ಹೇಳಿದ್ರಾ ನಿಮಗೆ ಭ್ರಷ್ಟಾಚಾರ ಮಾಡಿ, ಅವ್ರಿಗೆ ಭ್ರಷ್ಟಾಚಾರ ಮಾಡಿ ಅಂತೇಳಿ? ಮಾಡಿದ್ರು ಬಿಟ್ಟು ನಮಗೆ ಗೊತ್ತಿಲ್ಲ. ಆದರೆ ಯಾಕೆ ತರಬೇಕು ತಂದೆ ತಾಯಿ ನಾಣೆ ಮಾಡಿ ಹೇಳಬೇಕು ಅಂದರೆ? ಏನು ಅನ್ಕೊಂಡಿದ್ರೆ ತಂದೆ ತಾಯಿ ಅವ್ರನ್ನ? ಸುಮ್ಮನೆ ಹಾದಿ ಬೀದಿಯಲ್ಲಿ ನಿಂತ್ಕೊಂಡ್ಬಿಟ್ಟು ತಂದೆ ತಾಯಿ ಆಮೇಲೆ ಆಣೆ ಮಾಡೋ ತಂದೆ ತಾಯಿ, ಇಷ್ಟ ಮೇಲೆ ದೇವ್ರು ಹೋಯ್ತು, ಈಗ ತಂದೆ ತಾಯಿನ ತಂದುಬಿಡಿ. ಇನ್ನು ಉಳಿಸಿರೋದಾದ್ರೂ ಏನು? ನಿಮ್ಮನ್ನು ಹೆತ್ತಿದ್ದಕ್ಕೆ ಸಾರ್ಥಕ ಅನಿಸ್ಕೋಬೇಕು. ಅವ್ರೇನು ಹೇಳಿರ್ತಾರೆ ಯಾವ್ದಾರು ತಂದೆ ತಾಯಿನ ಭ್ರಷ್ಟಾಚಾರ ಮಾಡ್ಕೊಂಡು ನೀನು ತಿನ್ಕೊಂಡು ದುಡ್ಡು ಮಾಡ್ಕೊಂಡು ಓಡಾಡ ಅಂತ ಹೇಳಿ ಯಾರು ಹೇಳಿದ್ರು? ನಿಯತ್ತಾಗಿರು ಅಂತ ಹೇಳಿರ್ತಾರೆ ಎಲ್ಲ ತಂದೆ ತಾಯಿಗಳು. ಚೆನ್ನಾಗಿರಪ್ಪ ಅಂತ ಹೇಳಿರ್ತಾರೆ. ಏನಕ್ಕೆ ತರ್ತೀರಾ ಆಣೆ ಪ್ರಮಾಣಕ್ಕೆ ತಂದೆ ತಾಯಿನ? ದೇವ್ರನ್ನ ಹೇಗೆ ತರ್ತೀರಾ? ಯಾವ ಮನಸ್ಥಿತಿಯಪ್ಪ ನೀವು? ಎಲ್ಲರೂ ಆಣೆ ಮಾಡಿ ನೋಡೋಣ. ಬೇರೆ ಯಾವುದಾದ್ರು ವಿಚಾರದಲ್ಲಿ ನಿಮ್ಮ ಮೇಲೆ ನೀವೇ ಆಣೆ ಮಾಡ್ಕೊಳ್ಳಿ. ನಿಮ್ಮ ಮೇಲೆ ನೀವೇ ತಲೆ ಮೇಲೆ ಕೈ ಇಟ್ಕೊಂಡ್ಬಿಟ್ಟು, ಭಸ್ಮಾಸುರ ಇದ್ನಲ್ಲ ಆ ಥರ ನಿಮ್ಮ ಮೇಲೆ ನೀವೇ ಇಟ್ಕೊಂಡ್ಬಿಟ್ಟು ನಾನೇನು ಮಾಡಿಲ್ಲ ಅಂತ ಹೇಳ್ಕೊಳ್ಳಿ. ಮಾಡಿದಿದ್ರೆ ಸುಟ್ಕೊಂಬಿಡ್ಲಿ, ಮಾಡಿ ನೋಡೋಣ. ಯಾರಾದರೂ ದೇವ್ರ ಮೇಲೆ ಹಾಕೋದಂತೆ, ತಂದೆ ತಾಯಿ ಮೇಲೆ ಹಾಕೋದಂತೆ. ಇನ್ನು ಪ್ರಸ್ತುತ ರಾಜಕಾರಣದ ಬಗ್ಗೆ ಅಸಮಾಧಾನ, ಬೇಸರವನ್ನ ವ್ಯಕ್ತಪಡಿಸುತ್ತಲೇನೆ ಸಿಎಂ ಹುದ್ದೆಗೆ ಇರುವ ಕನಸನ್ನ ಕಾಂಗ್ರೆಸ್ ಪಕ್ಷದ ಹಿರಿಯ ರಾಜಕಾರಣಿ ಆರ್ ವಿ ದೇಶಪಾಂಡೆ ಅವರು ಹೊರಗಿಟ್ಟಿದ್ದಾರೆ. ಮೈಸೂರಿನಲ್ಲಿ ಆರ್ ವಿ ದೇಶಪಾಂಡೆ ಆಡಿರುವಂತಹ ಮಾತು ಚರ್ಚೆಗೆ ಗ್ರಾಸವಾಗಿದೆ. ಸಿದ್ದರಾಮಯ್ಯ ಅನುಮತಿ ಕೊಟ್ಟರೆ ನಾನು ಸಿಎಂ ಆಗ್ತೀನಿ, ಆದರೆ ಈಗ ಸಿಎಂ ಬದಲಾವಣೆ ಪ್ರಶ್ನೆಯೇ ಇಲ್ಲ. ಒಟ್ಟು 5 ವರ್ಷ ಸಿಎಂ ಆಗಿ ಸಿದ್ದರಾಮಯ್ಯನವರೇ ಇರ್ತಾರೆ, ಬದಲಾವಣೆಯ ಚರ್ಚೆ ನಡೆದಿಲ್ಲ ಅಂದಿದ್ದಾರೆ. ಇದಕ್ಕೆ ಡಿಸಿಎಂ ವ್ಯಂಗ್ಯವಾಗಿ ಪ್ರತಿಕ್ರಿಯಿಸಿದ್ದಾರೆ. ಬಹಳ ಸಂತೋಷ, ಅವರು ಸೀನಿಯರ್ ಅಲ್ವಾ, ಯಾಕಾಗಬಾರ್ದು ಅಂತ ಅವರು ಮಾತನಾಡಿದ್ದಾರೆ. ಲೈಫ್ದಲ್ಲಿ ಎಂಬಿಷನ್ ಎಲ್ಲರಿಗೂ ಇರ್ತದೆ, ಇರೋದ್ರೇನು ಅದು ಹಿಂದೆ ಓಡಬಾರ್ದು, ಅದು ಹಿಂದೆ ಓಡಬಾರ್ದು. ಕೊಟ್ಟರೆ ಹೇಳ್ತೀನಿ ರೀ. ಅವಾಗ ಇವು ಕೊಡು ಪ್ರಶ್ನೆ ಇರಲ್ಲ, ಕೊಡು ತಗೋ ಪ್ರಶ್ನೆ ಇರಲ್ಲ. ಕೊಡು ತಗೋ ಪ್ರಶ್ನೆ ಇದ್ರೆ ನಾ ಹೇಳ್ತಿದ್ದೆ ಬೇಕೋ ಬೇಡ ಅಂತ. ಪ್ರಶ್ನೆನೇ ಇಲ್ಲ, ಯಾರು ಕೊಡೋರು ಯಾರ ತಗೊಳ್ಳೋರು ಯಾರಿಲ್ಲ. ಸೀನಿಯರ್ ಅದೇನಪ್ಪ, ವಯಸ್ಸಿಂದ ಸಿದ್ದರಾಮಯ್ಯಗಿಂತ ದೊಡ್ಡವ್ ನಾನು, 1-2 ವರ್ಷಲೇ, 1 ವರ್ಷಲೇ. ಅದೇ ಸಿಎಂ ಬದಲಾವಣೆ ಚರ್ಚೆ ನಡೀತಾ ಇದೆಯಲ್ಲ, ಅದು ನೋಡಿ ಪುನಃ ಅದನ್ನು ಕೇಳಬೇಡಿ, ನಾನು ಬಿಡ್ರಿ. ಈಗ ಇಷ್ಟಲ್ಲಿ ತುಂಬ ಜನ ಇದ್ದಾರೆ ಸರ್. ಪರಮೇಶ್ವರ್ ಇದ್ದಾರೆ, ಎಂ ಬಿ ಪಾಟೀಲ್ ಅವರು, ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ, ಎಚ್ ಕೆ ಪಾಟೀಲ್ ಅವರು ಇದ್ದಾರೆ, ಈಗ ಆರ್ ವಿ ದೇಶಪಾಂಡೆ ಅವರು ಕೂಡ ಸೇರ್ತಾ ಇದ್ದಾರೆ. ಪಾಪ ಡಿ ಕೆ ಶಿವಕುಮಾರ್ ಅವರು 2.5 ವರ್ಷದ ಕತೆ ಏನೋ ಗೊತ್ತಿಲ್ಲಪ್ಪ. ಅದಕ್ಕೆ ಏನೇನು ಯಾವ್ಯಾವ ರೀತಿ ಬರುತ್ತೋ, ಜಾತಿ ಬರುತ್ತೋ, ಸೀನಿಯಾರಿಟಿ ಬರುತ್ತೋ, ಅವ್ರಿಗಿಂತ ನಾನು ಮೇಲು ಅಂತ ಬರುತ್ತೋ, ಒಟ್ಟಿನಲ್ಲಿ ನಡೀತಾ ಇದೆ. ಯಾರ್ಯಾರು ಬರ್ತೀರೋ ಬನ್ನಿ, ರೇಸಲ್ಲಿ ಕೊಡೋ ಪೊಸಿಷನ್ ಯಾರಿಗೆ ಕೊಡ್ತಾರೆ ನೋಡೋಣ ಅಂತ. ಇನ್ನು ಕೋವಿಡ್ ಔಷಧಿ ಸಲಕರಣೆಗಳ ಖರೀದಿಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥ ಆರೋಪವನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್ ನಿರಾಕರಿಸಿದ್ದಾರೆ. ಕೋವಿಡ್ ಹಗರಣ ಸಂಬಂಧ ನಿವೃತ್ತ ನ್ಯಾಯಮೂರ್ತಿ ಮೈಕೆಲ್ ಡಿ ಕುನ್ಹಾ ಅವರ ನೇತೃತ್ವದ ಆಯೋಗ ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನು ಸಲ್ಲಿಸಿದ ಬೆನ್ನಲ್ಲೇ ಆರೋಗ್ಯ ಖಾತೆಯ ಮಾಜಿ ಮಂತ್ರಿ ಸುಧಾಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕೋವಿಡ್ ಅವಧಿಯಲ್ಲಿ ಒಟ್ಟು ಖರೀದಿ ಮೌಲ್ಯವೇ 7,000 ಕೋಟಿ ಅಂದ ಮೇಲೆ ಹಗರಣವೂ ಅಷ್ಟೇ ಆಗಿದೆ ಅಂದರೆ ನಂಬೋದು ಹೇಗೆ ಅಂತ ಸುಧಾಕರ್ ಅವರು ಪ್ರಶ್ನೆ ಮಾಡಿದ್ದಾರೆ. ನಾನು ಅಂತಃಕರಣದಿಂದ ಕೆಲಸ ಮಾಡಿದ್ದೇನೆ, ಯಾವುದೇ ಕಾನೂನು ಬಾಹಿರ ಕೆಲಸ ಮಾಡಿಲ್ಲ ಅಂತ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಇವರೆಲ್ಲ ಸತ್ಯ ಹರಿಶ್ಚಂದ್ರರ ಅಂತ ಗರಂ ಆಗಿ ಕಾಂಗ್ರೆಸ್ ನಾಯಕರನ್ನ ಪ್ರಶ್ನೆ ಮಾಡಿದ್ದಾರೆ.
ಸರ್ಕಾರಕ್ಕೆ ಪ್ರೂವ್ ಮಾಡೋದೇನಿಲ್ಲ. ಇವ್ರಿಗೇನ ದ್ವೇಷ ಸಾಧನೆ ಮಾಡಕ್ ಬರೋದು ಎಲ್ಲ ಸತ್ಯಹರಿಶ್ಚಂದ್ರ ಸರ್ಕಾರನ ಇದು. ಭ್ರಷ್ಟಾಚಾರ ಅನ್ನಲ್ಲ, ದರೋಡೆಕೋರರ ಒಂದು ಸರ್ಕಾರ ಅಂತ ಹೇಳ್ಬೇಕಾಗ್ತದೆ ನಾನು. ಈ ಸರ್ಕಾರ ದರೋಡೆಕೋರರ ಸರ್ಕಾರ. ದಯವಿಟ್ಟು ವರದಿ ಓದಿದ್ರೆ ನೀವ್ ಹೇಳೋ ಅಂಶಗಳನ್ನ ನನ್ಗೆ ತೋರಿಸ್ಬೇಕು ದಯವಿಟ್ಟು. ಯಾಕಂದ್ರೆ ನಾನು ಓದಿಲ್ಲ. ಖರೀದಿ ಮಾಡಿರೋದೇ 7,000 ಅಂದ್ರೆ 7,000 ಕೋಟಿ ಭ್ರಷ್ಟಾಚಾರ ಆಗುತ್ತಾ? ವೇರ್ ಇಸ್ ದ ಎವಿಡೆನ್ಸ್? ವೇರ್ ಇಸ್ ದ ಡಾಕ್ಯುಮೆಂಟ್? ಸೊ ಐ ವಿಲ್ ನಾಟ್ ಆನ್ಸರ್ ಟು